ನನ್ನ ಮಗುಗೆ ನನ್ನ ಅಣ್ಣ ಅತ್ತಿಗೆನ ತೋರಿಸ್ಬೇಕು ಅಂತ ಆಸೆ ಇದೆ. ಏನು ಅಣ್ಣ ಅತ್ತಿಗೆನಾ? ನಿಂಗೆ ಅಣ್ಣ ಅತ್ತಿಗೆ ಎಲ್ಲಿದ್ದಾರೆ? ಅವ್ರು ಯಾರು? ನನ್ನ ಅಣ್ಣ ಅತ್ತಿಗೆ ಬೇರೆಯವ್ರು ಯಾರೂ ಅಲ್ಲ, ಸುಬ್ಬು ಮತ್ತೆ ಶ್ರಾವಣಿ. ಸುಬ್ಬು ಶ್ರಾವಣಿನೇ ನನ್ನ ಮಗುಗೆ ಹೆಸರಿಡಬೇಕು ಅಂತ ನನಗೆ ಆಸೆ ಇದೆ. ಏನು ಹೇಳ್ತಿದ್ಯಾ ನೀನು? ಆ ಸುಬ್ಬು ಶ್ರಾವಣಿ ನಮ್ಮ ಮಗುಗೆ ಹೆಸರಿಡ್ಬೇಕಾ? ಅದು ನನ್ನ ಆಸೆ ಅಂತ ಹೇಳ್ದೆ ಅಲ್ವಾ? ಈಡೇರ್ಸಕ್ಕೆ ಇಷ್ಟ ಇದ್ದರೆ ಈಡೇರಿಸಿ, ನಾನೇನು ಒತ್ತಾಯ ಮಾಡೋದಿಲ್ಲ. ಯಾಕಂದರೆ ನನಗೆ ಅಂತ ಇರೋದು ಅವರಿಬ್ಬರೇ. ಸುಬ್ಬುನ ನಾನು ಅಣ್ಣ ಅಂತ ಅಂದ್ಕೊಂಡಿದ್ದೀನಿ, ಮತ್ತು ಶ್ರಾವಣಿ ನನ್ನ ಪ್ರಾಣಕ್ಕೆ ಪ್ರಾಣ ಕೊಡೋ ಗೆಳತಿ. ನನಗಿವತ್ತು ಒಂದು ಬದುಕು ಸಿಕ್ಕಿದೆ ಅಂದರೆ ಅದು ಅವರಿಂದನೇ. ಏನಂಗಂದ್ರೆ ಅವರಿಬ್ರು ನನ್ನ ಹೆದರಿಸಿ ನಿನ್ನ ಜೊತೆ ಮದುವೆ ಮಾಡಿಸಿದ್ದಕ್ಕೆ ನಿನ್ನ ಬದುಕು ಸಿಕ್ಕಿದೆ ಅನ್ನಿಸ್ತಿದ್ಯಾ? ಅಂದರೆ ನಾನು ನಿನ್ನ ಮದುವೆ ಆಗಿದ್ದಕ್ಕೆ ನಿಂಗೆ ಬದುಕು ಸಿಕ್ಕಿದೆ ಅಂತ ಅನ್ನಿಸ್ತಾ ಇಲ್ವಾ? ಅದೆಲ್ಲ ನಾವು ಹೆಂಗೆ ಅಂದ್ಕೊಳ್ತೀವೋ ಹಾಗೆ. ನೋಡಿ, ನನ್ನ ಮಗುಗೆ ಅವರೇ ನಾಮಕರಣ ಮಾಡಬೇಕು ಅಂತ ಆಸೆ ಇದೆ. ನೀವು ನನ್ನ ಬಯಕೆ ಏನು ಅಂತ ಕೇಳಿದ್ರಿ, ನಾನು ಅದನ್ನು ಹೇಳಿದೆ. ತೀರ್ಸೋದು ಬಿಡೋದು ನಿಮಗೆ ಬಿಟ್ಟಿದ್ದು. ಹಾಂ, ಆದರೆ ಒಂದಂತೂ ನಿಜ, ಮನಸ್ಸಲ್ಲಿ ಆಸೆ ಹುಟ್ಟಿ ಅದು ಈಡೇರಿಲ್ಲ ಅಂದರೆ ದುಃಖ ಅಂತೂ ಖಂಡಿತ ಆಗುತ್ತೆ. ಪರವಾಗಿಲ್ಲ ಬಿಡಿ, ಇಲ್ಲಿ ನನ್ನ ದುಃಖನ ಕೇಳೋರು ಯಾರಿದ್ದಾರೆ? ನನ್ನ ಮಗು ದೊಡ್ಡದಾದ್ಮೇಲೆ ನಾನು ಅವಳ ಹತ್ರನೇ ನನ್ನ ದುಃಖನೆಲ್ಲ ಹೇಳ್ಕೊಳ್ತೀನಿ. ನೋಡು ನೋಡು ನೋಡು, ಈ ಥರ ಎಲ್ಲ ಮಾತಾಡಬೇಡ. ನನಗಂತೂ ಆ ಸುಬ್ಬು ಶ್ರಾವಣಿ ಅಂದರೆ ಆಗಲ್ಲ. ಅವರು ನನ್ನ ವಿರೋಧಿಗಳು. ಈಗ ಎಲೆಕ್ಷನ್ ವಿಚಾರದಲ್ಲಿ ನಮ್ಮ ವಾಮ್ ವಿರುದ್ಧವಾಗಿದ್ದಾರೆ. ನಾನು ಅಂಥವ್ರ ಮುಂದೆ ಹೋಗಿ ಕೇಳ್ಕೊಳ್ಳೋದು ಅಂದರೆ ನನಗೆ ಯಾಕೋ ಸರಿ ಅನ್ನಿಸ್ತಿಲ್ಲ. ಆಯಿತು ಬಿಡಿ, ನನ್ನ ಆಸೆ, ನನ್ನ ಕನಸುಗಳು ಅದು ನನ್ನ ಮನಸ್ಸಲ್ಲೇ ಉಳ್ದು ಹೋಗ್ಬಿಡ್ಲಿ. ಇಲ್ಲ, ನಾನು ನಮ್ಮ ಅಪ್ಪನ ಥರ ಆಗಬಾರ್ದು. ನಮ್ಮಪ್ಪ ತನ್ನ ಹೆಂಡತಿಗಾಗಲಿ ನನಗಾಗಲಿ ಏನೂ ಮಾಡಿಲ್ಲ. ಆದರೆ ನಾನು ನನ್ನ ಹೆಂಡತಿ ಮಗುನ ಚೆನ್ನಾಗಿ ನೋಡ್ಕೋಬೇಕು, ತಂದೆ ಸ್ಥಾನನ ಉಳಿಸ್ಕೋಬೇಕು. ಸಾವಿತ್ರಿಗೋಸ್ಕರ, ಮಗುಗೋಸ್ಕರ ಏನೇ ಮಾಡೋಕ್ಕಾದರೂ ನಾನು ತಯಾರಾಗಿರಬೇಕು. ಇವಳ ಆಸೆ ಏನು ಅಂತ ತಿಳ್ಕೊಂಡಾಗಿದೆ. ಈಗ ಇವಳ ಆಸೆನ ನಾನು ಈಡೇರಿಸಲೇಬೇಕು. ಸಾವಿತ್ರಿ, ನೀನೇನೋ ಬೇಜಾರು ಮಾಡ್ಕೋಬೇಡ. ನೀನು ಆಸೆ ಪಟ್ಟಂಗೆ ಶ್ರಾವಣಿ ಸುಬ್ಬುನೇ ಮಗುಗೆ ನಾಮಕರಣ ಮಾಡಲಿ. ನಾನು ಅವ್ರ ಹತ್ರ ಮಾತಾಡ್ತೀನಿ. ನೀನೇನು ತಲೆ ಕೆಡಿಸ್ಕೋಬೇಡ. ಮೊದಲು ಹೋಗಿ ರೆಸ್ಟ್ ಮಾಡು. ನಾನಿದ್ದೀನಿ, ನಾನು ಮಾತಾಡ್ತೀನಿ. ಅಪ್ಪ, ನಿನ್ನ ವಿಜಯಾಂಬಿಕನ್ ಟೀಮ್ ಮೇಲೆ ರೈಡ್ ಮಾಡಿಸ್ತೀಯಲ್ಲ, ಆ ರೈಡ್ ಎಫೆಕ್ಟ್ ಏನಾಗಿದೆ ಗೊತ್ತಾ? ಏನಾಯ್ತು ಮಗನೆ? ಜನಗಳೆಲ್ಲ ವಿಜಯಾಂಬಿಕಾಗೆ ಬೈಯೋದಕ್ಕೆ ಶುರು ಮಾಡಿದ್ದಾರೆ. ವೋಟ್ ಹಾಕಿದ್ರೆ ದುಡ್ಡು ಕೊಡ್ತೀನಿ ಅಂತ ಹೇಳಿದ್ಲಲ್ಲ, ಈಗ ದುಡ್ಡು ಇಸ್ಕೊಂಡು ವೋಟ್ ಹಾಕೋ ಜನಗಳು ದುಡ್ಡೆಲ್ಲಿ ಅಂತ ಕೇಳ್ತಾ ಇದ್ದಾರೆ. ಇದನ್ನೇ ತಾನೇ ತಿರುಗುಬಾಣ ಅನ್ನೋದು. ನಾನೀಗಾಗಲೇ ಸುಮಾರು ಕಡೆ ರೈಡ್ ಮಾಡಿಸಿದ್ದೀನಿ. ಅಷ್ಟಕ್ಕೂ ಇದನ್ನೆಲ್ಲ ಮಾಡಿಸಿರೋದು ಬರೀ ವಿಜಯಾಂಬಿಕನ ಮಟ್ಟ ಹಾಕೋಕ್ಕಲ್ಲ, ಇದ್ರ ಮೂಲಕವಾದರೂ ನಮ್ಮ ಸಮಾಜಕ್ಕೆ ಒಳ್ಳೇದಾಗಲಿ ಅಂತ. ಇಂಥವರೆಲ್ಲ ಸೋತು ಸರ್ವನಾಶ ಆದರೆ ಸಮಾಜ ತಾನಾಗೇ ಸರಿ ಹೋಗುತ್ತೆ. ನೀವೇನೋ ಎಲ್ಲ ಕಾನೂನು ಪ್ರಕಾರನೇ ಹೋಗ್ತಾ ಇದ್ದೀರಾ, ಆದರೆ ವಿಜಯಾಂಬಿಕಾ ಇದನ್ನ ತನ್ನ ಸೋಲು ಅಂತ ಅನ್ಕೋತಾಳೆ. ಇದರಿಂದ ನಮ್ಮ ಮೇಲೆ ದ್ವೇಷ ಇನ್ನೂ ಜಾಸ್ತಿ ಆಗುತ್ತೆ ಅವಳಿಗೆ. ಮೊದಲೇ ಅವಳು ನರರೂಪದಲ್ಲಿರೋ ರಾಕ್ಷಸಿ, ಮನುಷ್ಯತ್ವನೇ ಇಲ್ಲ. ತಾನು ಗೆಲ್ಲೋದಕ್ಕೋಸ್ಕರ ಯಾರನ್ನು ಬೇಕಾದರೂ ಕೊಲ್ಲೋದಕ್ಕೂ ರೆಡಿ ಇರ್ತಾಳೆ. ಅದಕ್ಕೆ ನಾವು ಹೆದರ್ಕೋಬೇಕಾ ಮೇಡಮ್? ಹೆದರ್ಕೋಬೇಕು ಅಂತ ಹೇಳ್ತಾ ಇಲ್ಲ, ಆದರೆ ದುಡ್ಡು ಕಾಸಿನ ವಿಷಯದಲ್ಲಿ ನಾವು ವಿಜಯಾಂಬಿಕಾ ಅಷ್ಟು ಸ್ಟ್ರಾಂಗ್ ಇಲ್ಲ. ಈಗ ಹಣ ಅಧಿಕಾರ ಎಲ್ಲಿರುತ್ತೋ ಅಲ್ಲಿ ಇನ್ಫ್ಲೂಯೆನ್ಸ್ ಇರುತ್ತೆ. ನಮ್ಮ ಸಪೋರ್ಟಲ್ಲಿ ಒಂದೆರಡು ಪೊಲೀಸ್ಗಳಿರ್ಬೋದು, ಆದರೆ ಅವಳ ಸಪೋರ್ಟಲ್ಲಿ ಇಡೀ ಡಿಪಾರ್ಟ್ಮೆಂಟೇ ಇರುತ್ತೆ. ಮೇಡಮ್, ನ್ಯಾಯ ನಮ್ಮ ಕಡೆ ಇದೆ,
ನ್ಯಾಯವಾಗಿ ಬದುಕೋರು, ನಮ್ಮ ಥರನೇ ಯೋಚನೆ ಮಾಡೋರು ಅವರೆಲ್ಲರೂ ನಮ್ಮ ಜೊತೆನೇ ಇದ್ದಾರೆ ಮೇಡಮ್. ನಾವು ಯಾವುದಾದ್ರೂ ಒಂದೇ ಒಂದು ಕೇಸಲ್ಲಿ ವಿಜಯಾಂಬಿಕಾನ ಒಂದು ದಿನದ ಮಟ್ಟಿಗೆ ಜೈಲಿಗೆ ಹಾಕ್ಬಿಟ್ರೆ ಜನಕ್ಕೆ ಅವಳ ಮೇಲೆ ನಂಬಿಕೆ ಕಮ್ಮಿ ಆಗೋಗುತ್ತೆ. ಒಂಥರ ಬ್ಯಾಡ್ ಇಂಪ್ರೆಷನ್ ಬರುತ್ತೆ ಅವಳ ಮೇಲೆ. ವೆರಿ ಗುಡ್ ಸುಬ್ಬು. ಆದರೆ ನಾವು ಈ ಥರ ಯೋಚನೆ ಮಾಡ್ತಿದ್ದೀವಿ, ಆ ವಿಜಯಾಂಬಿಕಾನು ಇದೇ ಥರ ಯೋಚನೆ ಮಾಡ್ಬೋದಾ ಅಂತ. ಹೌದು, ಶ್ರಾವಣಿ ಅಮ್ಮವ್ರು ಹೇಳ್ತಾ ಇರೋದು ನಿಜ ಕಣೋ. ಅವಳದು ಛತ್ರಿ ಬುದ್ಧಿ, ತಂತ್ರ ಕುತಂತ್ರ ಮಾಡೋದ್ರಲ್ಲಿ ಎತ್ತಿದ ಕೈ. ಅಕಸ್ಮಾತು ನಮ್ಮ ಮೇಲೆ ಯಾವ್ದಾದ್ರು ಕೇಸ್ ಹಾಕಿ ಅರೆಸ್ಟ್ ಮಾಡಿಸ್ಬೋದು. ಹೌದು, ನಾನು ಇದನ್ನೇ ಹೇಳಕ್ಕೆ ಬಂದೆ. ವಿಜಯಾಂಬಿಕಾ ನಮ್ಮ ಮೇಲೆ ಯಾವುದಾದ್ರೂ ಸುಳ್ಳು ಕೇಸ್ ಫೈಲ್ ಮಾಡಿ ಅರೆಸ್ಟ್ ವಾರೆಂಟ್ ತಗೊಂಡು ಅರೆಸ್ಟ್ ಮಾಡಿಸ್ಬೋದು. ಅದಕ್ಕೆ ನಾವು ಶುಕ್ರವಾರ ಸಂಜೆ ಮೇಲೆ ಸ್ವಲ್ಪ ಕೇರ್ಫುಲ್ ಆಗಿರಬೇಕು. ಶುಕ್ರವಾರನಾ? ಯಾಕೆ? ಹೌದು ಸುಬ್ಬು, ಶುಕ್ರವಾರ ಅರೆಸ್ಟ್ ಆದರೆ ಶನಿವಾರ ಭಾನುವಾರ ರಜೆ, ಕೋರ್ಟ್ ಕ್ಲೋಸ್ ಆಗಿರುತ್ತೆ. ಅವಾಗ ಬೇಲು ಸಿಗಲ್ಲ. 2 ದಿನ ಲಾಕಪ್ಪಲ್ಲೇ ಇರಬೇಕಾಗುತ್ತೆ. ಈ ಥರ ಅವಳು ಕ್ರಿಮಿನಲ್ ಆಗಿ ಯೋಚನೆ ಮಾಡಿದ್ರು ಮಾಡ್ತಾಳೆ. ಕರೆಕ್ಟ್ ಮೇಡಮ್, ಅವಳಂಥವಳೆ. ಬರೀ ಅಷ್ಟು ಮಾತ್ರ ಅಲ್ಲ, ನಾವು ಎಲ್ಲೇ ಏನೇ ಮಾತಾಡಿದ್ರು ಸ್ವಲ್ಪ ಕೇರ್ಫುಲ್ಲಾಗಿ ಮಾತಾಡಬೇಕು. ನಮ್ಮ ಮಾತುಗಳಾಗಲಿ ನಾವಿಡೋ ಹೆಜ್ಜೆಗಳಾಗಲಿ ತಪ್ಪಾಗಿಡಬಾರ್ದು. ಮದನ್ ಕಾಲ್ ಮಾಡ್ತಿದ್ದಾನ? ಮದನ್ ಫೋನ್ ಮಾಡ್ತೀಯನಾ? ನೋಡಿದ್ರಾ, ಈಗ ತಾನೇ ಆ ವಿಜಯಾಂಬಿಕಾ ಎಂಥ ಕುತಂತ್ರಿ ಅಂತ ಮಾತಾಡ್ಕೊಂಡ್ವಿ. ಈಗ ಅವಳೇ ಕುತಂತ್ರದಿಂದ ಏನೋ ಮಾಡ್ತಿದ್ದಾಳೆ. ಏನೋ ಪ್ಲ್ಯಾನ್ ಮಾಡಿ ಮಗನ ಕೈಯಲ್ಲಿ ಫೋನ್ ಮಾಡಿಸಿರ್ತಾಳೆ. ನೀವು ಯಾವುದಕ್ಕೂ ಹುಷಾರಾಗಿ ಮಾತಾಡಿ ಶ್ರಾವಣಿಮ್ಮ. ಸುಬ್ಬು, ಒಂದಷ್ಟು ಬ್ಯಾನರ್ಸ್ ಎಲ್ಲ ಮಾಡಿಸಿದ್ರಿ ಕಣೋ, ಬಾ ನೋಡ್ಕೊಂಬಿಡೋಣ. ಹಲೋ. ಹಲೋ ಶ್ರಾವಣಿ, ನಾನು ನಿನ್ನ ಹತ್ರ ಮಾತಾಡಬೇಕಿತ್ತು. ಮಾತಾಡಬೇಕು ಅಂತ ತಾನೇ ಕಾಲ್ ಮಾಡಿದ್ಯಾ? ಹೇಳು, ಏನು? ಈ ವಿಷಯನೆಲ್ಲ ಫೋನಲ್ಲೆಲ್ಲ ಮಾತಾಡೋಕ್ಕಾಗಲ್ಲ, ತುಂಬ ಇಂಪಾರ್ಟೆಂಟ್ ವಿಷಯ. ನಾನು ನಿನ್ನ ಪರ್ಸ್ನಲ್ ಆಗಿ ಮೀಟ್ ಆಗಬೇಕು. ಅವಳದು ಛತ್ರಿ ಬುದ್ಧಿ, ತಂತ್ರ ಕುತಂತ್ರ ಮಾಡೋದ್ರಲ್ಲಿ ಎತ್ತಿದ ಕೈ. ಅಕಸ್ಮಾತು ನಮ್ಮ ಮೇಲೆ ಯಾವ್ದಾದ್ರು ಕೇಸ್ ಹಾಕಿ ಅರೆಸ್ಟ್ ಮಾಡಿಸ್ಬೋದು. ಏನು ಯೋಚನೆ ಮಾಡ್ತಿದೀಯ ಶ್ರಾವಣಿ? ನಾನು ನಿನ್ನ ಮೀಟ್ ಮಾಡಬೇಕು, ಪರ್ಸ್ನಲ್ ಆಗಿ ಮಾತಾಡಬೇಕು. ನೀನು ಪರ್ಸ್ನಲ್ ಆಗಿ ಬಂದು ಮಾತಾಡು ಅಂತ ಹೇಳಿದ ತಕ್ಷಣ ನಾನು ಬಂದು ಪರ್ಸ್ನಲ್ ಆಗಿ ಮಾತಾಡೋದಕ್ಕಾಗಲ್ಲ. ಅದು ಅಲ್ಲದೆ ತಮ್ಮ ಹಿಸ್ಟ್ರಿ ಏನು ಅಂತ ತಮಗೆ ಗೊತ್ತಿದೆ. ಮೊಸಳೆ ಮೇಕಪ್ ಮಾಡ್ಕೊಳ್ತು ಅಂದಿದ ತಕ್ಷಣ ಅಂದವಾಗಲ್ಲ, ಕಣ್ಣೀರು ಹಾಕ್ತು ಅಂದಿದ ತಕ್ಷಣ ಕರುಣೆ ಬರಲ್ಲ. ನಿನ್ನ ಬುದ್ಧಿ ನನಗೆ ಚೆನ್ನಾಗಿ ಗೊತ್ತಿದೆ. ನೀನು ನಂಬು ಅಂತ ನಾನೇನು ಹೇಳ್ತಿಲ್ಲ, ನಾನು ನಿನ್ನ ಹತ್ರ ಒಂದೇ ಒಂದು ಸಲ ಮಾತಾಡಲೇಬೇಕು. ಸರಿ, ಹಾಗಾದ್ರೆ ನೀನು ಕರೆದಿದ್ದ ಕಡೆ ನಾನು ಬರೋದಕ್ಕಾಗಲ್ಲ. ನೀನು ಮಾತಾಡೋ ವಿಷಯ ಅಷ್ಟು ಮುಖ್ಯವಾಗಿದೆ ಅಂದರೆ ನೀನೇ ನಮ್ಮ ಮನೆಗೆ ಬಾ. ಏನು, ನಿಮ್ಮ ಮನೆಗ? ಹೌದು, ನಮ್ಮ ಮನೆಗೆ.